Namaskara. Yesterday we are discussing about how to conduct fineness of cement and how to find out standard consistency of cement or normal consistency of cement. Today I would like to explain you about how to find out initial setting time of cement and final setting time of cement. I will tell you the significance of this setting time, why we have to conduct this setting time of cement is, so we require some time to mix up the cement with other ingredients of cement like fine aggregate and coarse aggregate with water. So we require some time. So we have to know what is the time required to mix up these cement with other ingredients of concrete. That's important. So this explains the initial setting time of cement, and final setting time of cement is required when cement is mixed with other ingredients of concrete, and this can be transported from one place to another place. That means from the RMC ready mix concrete to the site we require some time due to transportation. So for this reason, and even so it requires some time to set completely hard. That means it must lost its complete plasticity. That duration is defined as final setting time of cement. ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಯಾಕೆ ಬೇಕು ಅಂತಂದರೆ, ಸಿಮೆಂಟನ್ನು ನಾವು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ ನಮ್ಮ ಹತ್ರ, ಸ್ಯಾಂಡ್, ಕೋರ್ಸ್ ಅಗ್ರಿಗೇಟ್ ಅಂದರೆ ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್ ಆ್ಯಂಡ್ ವಾಟರ್ ಜೊತೆ ಮಿಕ್ಸ್ ಮಾಡ್ತೀವಿ, ಇದನ್ನೇ ಕಾಂಕ್ರೀಟ್. ಈ ಕಾಂಕ್ರೀಟಿಗೆ ಏನು ಮಾಡ್ತೀವಿ ಅಂತಂದರೆ, ಈ ಮಿಕ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ನಮಗೆ. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಿಕ್ಸ್ ಮಾಡೋಕ್ಕಾಗಲ್ಲ. ಇಟ್ ರಿಕ್ವೈರ್ಸ್ 5 minutes, 10 minutes, 15 minutes, ಮೇ ಬಿ ಇಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು 30 minutes. ಅದನ್ನು ಬೇರೆ ಶೇಪ್ ಕನ್ವರ್ಟ್ ಮಾಡಬೇಕಂದ್ರೆ ವಿ ರಿಕ್ವೈರ್ ಟೈಮ್ ಸಮ್ ಟೈಮ್. ನೀವು ಬೀಮ್ಗೆ ಹಾಕ್ತೀರಿ ಅಥವಾ ಕಾಲಮ್ಗೆ ಹಾಕ್ತೀರಿ ಅಂತಂದಾಗ ವಿ ರಿಕ್ವೈರ್ ಸಮ್ ಟೈಮ್. ಸೊ ದಟ್ ಈಸ್ ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ರಿಕ್ವೈರ್ಡ್. ಮಿನಿಮಮ್ ಟೈಮ್ ಎಷ್ಟು ಬೇಕಂದ್ರೆ ನಮಗೆ ನಾವು ಹೇಳ್ತೀವಿ, ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ನಾವು 30 minutes. ಮ್ಯಾಕ್ಸಿಮಮ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಇಸ್ 30 minutes ಅಂತ ಹೇಳ್ತೀವಿ. 30 ನಿಮಿಷದೊಳಗಡೆ ನಾವು ಈ ಕೆಲಸ ಎಲ್ಲ ಮಾಡ್ಬೋದು. ಸೊ ಅದಕ್ಕೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಮೆಂಟ್ಸ್. ಬೇರೆ ಬೇರೆ ಸಿಮೆಂಟ್ಗೂ ಬೇರೆ ಬೇರೆ ಸೆಟ್ಟಿಂಗ್ ಟೈಮ್ ಇರ್ತದೆ. ಸೊ ದೇರ್ಫಾರ್ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. ನಾವೀಗ ಸಿಮೆಂಟ್ ಕಾಂಕ್ರೀಟನ್ನು ರೆಡಿ ಮಾಡಿದ್ದೀವಿ. ಒಂದು ಕ್ಯಾಸ್ಟಿನ್ ಸಿಟಿ ಅಂತ ಕರೆದ್ರೆ ಸೈಟಲ್ಲಿ ಪ್ರಿಪೇರ್ ಮಾಡೋ ಅಂಥದ್ದು. ಇನ್ನೊಂದು ಬೇರೆ ಕಡೆ ಇಂಡಸ್ಟ್ರಿಯಲ್ಲಿ ಪ್ರಿಪೇರ್ ಮಾಡಿ, ಅಂದರೆ ಕ್ವಾಂಟಿಟಿ ತುಂಬ ಜಾಸ್ತಿ ಇದ್ದಾಗ ಅಥವಾ ನಮಗೆ ಪ್ರೊಡಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಬೇರೆ ಕಡೆಯಿಂದ ನಾವೇನು ಮಾಡ್ತೀವಿ, ಪ್ರೊಕ್ಯೂರ್ ಮಾಡ್ತೀವಿ ಅಥವಾ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿ ನಾವೇನು ಮಾಡ್ತೀವಿ, ನಮ್ಮ ಸೈಟಲ್ಲಿ ಬಂದು ಯಾವ ಸ್ಟ್ರಕ್ಚರನ್ನು ಕ್ಯಾಸ್ಟ್ ಮಾಡಬೇಕಾಗಿರ್ತದೆ, ಇಟ್ ಮೇ ಬಿ ಬೀಮ್, ಕಾಲಮ್, ಫುಟ್ಟಿಂಗ್ ಆರ್ ಎನಿಥಿಂಗ್, ಅಲ್ಲಿಗೆ ಬಂದು ಏನು ಮಾಡ್ತೀವಿ, ಪ್ಲೇಸ್ ಮಾಡ್ತೀವಿ ಕಾಂಕ್ರೀಟನ್ನು. ಅಂದರೆ ಸಪೋಸ್ ಈಗ ರಾಯಚೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ನಿಮಗೆ ಇಕ್ವಿಪ್ಮೆಂಟ್ಸ್ ಎಲ್ಲ ಸಿಗ್ಬೋದು. ಅದೇ ನಿಮ್ಮ ಹಳ್ಳಿಲಿ ಮಾಡ್ತಾಯಿದ್ದೀರಿ ಅಂತಂದಾಗ ಸಿಗದೇ ಇರ್ಬೋದು ಕಾಂಕ್ರೀಟ್ ಅಷ್ಟು ಪ್ರಮಾಣದಲ್ಲಿ. ಆವಾಗ ಏನು ಮಾಡ್ತೀವಿ ನಾವು, ಬೇರೆ ಕಡೆಯಿಂದ ರಾಯಚೂರಿಂದ ನಿಮ್ಮ ಊರಿಗೆ ಬರಬೇಕಂದ್ರೆ ಒಂದು 10 kilometer ಇತ್ತಂದರೆ 10 kilometer ಟ್ರಾವೆಲ್ ಮಾಡಬೇಕಾದ್ರೆ ಆ ಟ್ರಕ್ಕು ಇಟ್ ರಿಕ್ವೈರ್ಸ್ ಸಮ್ಹೌ 10 to 20 minutes. 20 minutes ಮಿನಿಮಮ್ ಬೇಕಾಗ್ತದೆ. ಅಥವಾ ಸಮ್ ಟೈಮ್ ತುಂಬ ದೂರ ಇತ್ತು ಅಂತಂದಾಗ ಇಟ್ ರಿಕ್ವೈರ್ಸ್ ಸಮ್ 1 hour 2 hours. ಸೊ ಐ ಡೋಂಟ್ ನೋ. ಸೊ ಈ ಥರ ಅಂದರೆ ನಾನು ಏನು ಮಾಡ್ತೀನಿ, ಆ ಟ್ರಾನ್ಸ್ಪೋರ್ಟೇಷನ್ಗೆ ಒಂದಷ್ಟು ಟೈಮ್ ಬೇಕು ನಮಗೆ. ಆ ಟ್ರಾನ್ಸ್ಪೋರ್ಟೇಷನ್ ಬಂತು, ನಾವು ಅದನ್ನು ಕ್ಯಾಸ್ಟ್ ಮಾಡ್ತೀವಿ, ಶೇಪಿಗೆ ಕನ್ವರ್ಟ್ ಮಾಡ್ತೀವಿ, ಅದೆಲ್ಲ ಆಯಿತು. ಅದಾದಮೇಲೆ ಆ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅಂದರೆ ಪ್ಲಾಸ್ಟಿಸಿಟಿ ಅಂದರೆ ಶೇಪಿಗೆ ಕನ್ವರ್ಟ್ ಮಾಡೋದಕ್ಕೆ ನಮಗೆ ಎಲಾಸ್ಟಿಸಿಟಿ ಆ್ಯಂಡ್ ಪ್ಲಾಸ್ಟಿಸಿಟಿ ಅಂತ ಬರ್ತದೆ. ಪ್ಲಾಸ್ಟಿಸಿಟಿ ಅಂದರೆ ಏನೀಗ ಗಟ್ಟಿಯಾಗಂಥ ಗುಣಕ್ಕೆ ಪ್ಲಾಸ್ಟಿಸಿಟಿ ಅಂತ ಕರೆದ್ರೆ, ನೀವು ಕಾಂಕ್ರೀಟ್ ಹಾಕಿದ್ಮೇಲೆ ಒಂದಷ್ಟು ಹೊತ್ತು, ಒಂದು ಸರ್ಟನ್ ಟೈಮ್ 30 minutes ಆದಮೇಲೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ಏನಾಗ್ತದೆ, ಅದು ಹಾರ್ಡ್ ಆಗ್ತಾ ಹೋಗ್ತದೆ. ಮ್ಯಾಕ್ಸಿಮಮ್ 10 hours ಒಳಗಡೆ ಏನಾಯ್ತದು ಕಂಪ್ಲೀಟ್ ಗಟ್ಟಿ ಆಗ್ತದೆ. ಇಟ್ ವೋಂಟ್ ಟೇಕ್ ಎನಿ ಇಂಪ್ರೆಷನ್ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅದ್ರ ಮೇಲೆ. ಸೊ ಅದಕ್ಕೆ ನಾನು ಡೆಫಿನೇಷನಲ್ಲಿ ಹೇಳ್ತೀನಿ. ಸೊ ಸಿಗ್ನಿಫಿಕೆನ್ಸ್ ಇದು. ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟು ಬೇಕು, ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟು ಬೇಕು. ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್, ಈ ಮ್ಯಾಕ್ಸಿಮಮ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಈಸ್ ಲಿಮಿಟೆಡ್ ಟು 30 minutes ಆ್ಯಂಡ್ ಮ್ಯಾಕ್ಸಿಮಮ್ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಈಸ್ ಲಿಮಿಟೆಡ್ ಟು 10 hours. 10 ಗಂಟೆ ಅದು ಮ್ಯಾಕ್ಸಿಮಮ್
ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಸೊ ಈ ಥರ ನಾವು ಲಿಮಿಟೇಷನ್ಸ್ ಇಟ್ಕೊಂಡಿದ್ದೀವಿ ಅದ್ರ ಮೇಲೆ. ಸಿಗ್ನಿಫಿಕೆನ್ಸ್ ಯಾಕೆ ಅಂತ ಗೊತ್ತಾಯ್ತು ನಮಗೆ, ಯಾಕೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಬೇಕು, ಯಾಕೆ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಬೇಕು. ನಾವು ವಿ look over the definition for initial setting time of cement and final setting time of cement. Very simple. Initial setting time of cement andre the duration elapsed between when water is added to the cement and the duration at which it starts losing its plasticity. ಏನಂಗಂದರೆ ನಾವು ಸಿಮೆಂಟಿಗೆ ಯಾವಾಗ ನೀರು ಹಾಕ್ತೀವಿ ಆ ಟೈಮಿಂದ ನಾವೇನು ಮಾಡಬೇಕು, ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲಿ ತನಕ ಅಂತಂದರೆ ಆ ಕಾಂಕ್ರೀಟು ಪ್ಲಾಸ್ಟಿಸಿಟಿನ ಕಳ್ಕೊಳ್ಳೋದಕ್ಕೆ ಶುರು ಮಾಡ್ತದೆ, ಎಂಡ್ ಮಾಡಿಲ್ಲ, ಶುರು ಮಾಡ್ತದೆ. ಸೊ ಅಲ್ಲಿ ತನಕ ಆ ಡ್ಯೂರೇಷನ್ನ ಏನಂತ ಕರಿತಾ ಇದ್ದೀನಿ ಅಂದರೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಅಂತ ಕರಿತೀನಿ. ಇನ್ನೊಂದ್ಸರಿ ಡಿಫೈನ್ ಮಾಡೋದಾದರೆ ಇಂಗ್ಲೀಷಲ್ಲಿ ಹೇಳ್ತೀನಿ. ದ ಡ್ಯೂರೇಷನ್ elapsed between when water is added to the cement and the duration at which the concrete or cement lost its plasticity. ಅಂದರೆ it starts losing its plasticity. ಪ್ಲಾಸ್ಟಿಸಿಟಿನ ಕಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಡ್ಯೂರೇಷನ್ ತನಕ ಏನು ಮಾಡ್ತೀವಿ, ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಅಂತೇಳಿ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಈಸ್ 30 minutes ಅಂತ ಹೇಳಿದ್ವಿ. 30 minutes ತನಕ ಇರ್ತದೆ. Next, final setting time of cement. So here also the duration elapsed between when the cement is added to the cement, when water is added to the cement and the time at which the concrete or cement lost its plasticity completely. ಅಂದರೆ ಏನು, ಡ್ಯೂರೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಯಾವಾಗ ನೀರನ್ನು ಸಿಮೆಂಟ್ ಒಳಗಡೆ ಹಾಕಿದ್ದೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಕಾಂಕ್ರೀಟ್ ಅಥವಾ ಸಿಮೆಂಟ್ ನೀರೊಳಗಡೆ ಹಾಕ್ಬಿಟ್ಟಿದ್ದೀವಿ, ಮಿಕ್ಸ್ ಮಾಡಿದ್ದೀವಿ. ಕಂಪ್ಲೀಟ್ ಪ್ಲಾಸ್ಟಿಸಿಟಿ ಅಂದರೆ ಇಟ್ ಕೆನಾಟ್ ಬಿ ಚೇಂಜ್ಡ್ ಫರ್ದರ್. ಅದನ್ನು ಬೇರೆ ಶೇಪಿಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಗಟ್ಟಿ ಆಗೋಯ್ತು ಅಂತ, ಕಂಪ್ಲೀಟ್ ಗಟ್ಟಿ ಆಗೋಯ್ತಲ್ಲ ಅಲ್ಲಿ ತನಕ ಏನು ಹೇಳ್ತಾ ಇದ್ದೀವಿ, ಅದನ್ನು ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಅದು ಎಷ್ಟು ಅಂತಂದರೆ ನಾರ್ಮಲಿ ಇಟ್ ವಿಲ್ ಬಿ 10 hours ಅಂತ, ಅಲ್ಲಿ ತನಕ ಹೋಗ್ಬೋದು. ಮ್ಯಾಕ್ಸಿಮಮ್ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಇಸ್ 10 hours. ಸೊ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಫಾರ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಆ್ಯಂಡ್ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. So now we will see how we can determine the initial setting time of cement and final setting time of cement. Here also we will going to use same apparatus what we have used to calculate standard consistency of cement, that is Vickett mold apparatus. ಇಲ್ಲೂ ಅಷ್ಟೇ 3 ಟೆಸ್ಟಿಗೆ ಒಂದೇ apparatus ಯೂಸ್ ಮಾಡ್ತೀವಿ. ಒಂದು ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಆಫ್ ಸಿಮೆಂಟ್, ಸೆಕೆಂಡ್ ಒನ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಆ್ಯಂಡ್ ಥರ್ಡ್ ಒನ್ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. ಮೂರದಕ್ಕೂ ಒಂದೇ ಆಪರೇಟರ್ಸನ್ನು ಯೂಸ್ ಮಾಡ್ತೀವಿ, ಅದು ವಿಕೆಟ್ ಮೋಲ್ಡ್ ಆಪರೇಟರ್ಸ್. ಎಸ್ಟರ್ಡೇ ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ವರ್ಕ್ ಮಾಡ್ತದೆ ಅಂತ. ಸೊ ಇಲ್ಲೂ ಅಷ್ಟೇ, ಈಗ ಪ್ರೊಸೀಜರ್ ಏನು ಮಾಡಬೇಕು, ಫಸ್ಟ್ ಒನ್ ಟೇಕ್ 500 grams ಆಫ್ ಸಿಮೆಂಟ್ ಆ್ಯಂಡ್ ಯು ಸೀವ್ ದಟ್ ಸಿಮೆಂಟ್, ಆರ್ ಅದರ್ವೈಸ್ ಯು ಟೇಕ್ collect the cement in a sieve of 90 micron you sieve, and you sieve that, you collect you weigh 500 grams of cement, and then you have to take 0.85 P, nothing but standard consistency of cement what we have measured already. P ಅಂತಂದರೆ ಏನಂದರೆ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ, ಅದನ್ನು ನಾವು ಮೆಷರ್ ಮಾಡಿದ್ವಿ ಆಲ್ರೆಡಿ. ಫಾರ್ ಎಕ್ಸಾಂಪಲ್ 25% ಅಂತ ಬಂದಿತ್ತು ಅಂತ ಇಟ್ಕೊಂಡು, ನನ್ನ ಏನು ಪ್ರೊಸೀಜರ್ ನಾನು ಹೇಳಿದ್ದೆ ಅದು ಪ್ರೊಸೀಜರಲ್ಲಿ ಬಂದಿರ್ತದೆ ನಿಮಗೆ. 25% ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ, ಅದು 28% ಅಂತ ಇಟ್ಕೊಂಡು, 28% ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಆಫ್ ಸಿಮೆಂಟಿಗೆ ಪರ್ಸೆಂಟೇಜ್ ಆಫ್ ವಾಟರ್ ರಿಕ್ವೈರ್ಡ್. 0.85 P ಅಂದರೆ ವಿ ಸಪೋಸ್ 28% ಇತ್ತು, 500 grams ಆಫ್ ಸಿಮೆಂಟ್ ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಿ ನಾನು ಹೇಳ್ತೀನಿ. ಸೊ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಆಫ್ ಸಿಮೆಂಟ್ 28% ಅಂದರೆ 500 grams ಆಫ್ ಸಿಮೆಂಟಿಗೆ ಎಷ್ಟಾಯಿತು, 28 divided by 100, 0.28 ಅಂತ ಬಂತಾ, 0.28 ಇಂಟು 500, 140 ml ಆಯಿತು. 140 ಇಂಟು 0.85 ನಥಿಂಗ್ ಬಟ್ 119 ml. 140 ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಬಂದರೆ ಯು ಹ್ಯಾವ್ ಟು ಟೇಕ್ 85% ಆಫ್ ದಟ್. 85% ಆಫ್ ದಟ್ ಅಂದರೆ 0.85 ಇಂಟು 140. 0.85 ಇಂಟು 140 ಅಂದರೆ ಯು ವಿಲ್ ಗೆಟ್ 119 ml ನ ಮೆಷರ್ ಮಾಡಬೇಕು. ಅಷ್ಟು ನೀರು ಮಾತ್ರ ತಗೊಳ್ಬೇಕು.
ಇದೆಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ. ಅದು ಯಾಕೆ ಹೇಳಿ ಅಂತೇಳಿ ನಮಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ಸೊ ನೆಕ್ಸ್ಟು, so we will going to mix the cement with standard percentage of water, that is 119 ml measure, which is measured by using measuring jar, and we will going to mix the cement and we will make standard a paste. ಆ ಪೇಸ್ಟ್ ಮಾಡಾದ್ಮೇಲೆ ಏನು ಮಾಡಬೇಕು, ವಿಕೆಟ್ ಮೌಲ್ಡ್ ಇರುತ್ತೆ ನಮ್ಮ ಹತ್ರ. ಸೊ ಇಟ್ ಇಸ್ ಕೆಪ್ಟ್ ಆನ್ ದ ನಾನ್ ಪೋರಸ್ ಪ್ಲೇಟ್. ನಾನು ಹೇಳಿದೆ ನಾನ್ ಪೋರಸ್ ಪ್ಲೇಟ್ ಮೆಜರಿಂಗ್ 10 cm by 10 cm. ಆ ಪ್ಲೇಟ್ ಮೇಲೆ ಏನು ಮಾಡಬೇಕು, ಸೊ ಯು ಕ್ಯಾನ್ ಸಿ ಹಿಯರ್ ದೀಸ್ ಆರ್ ವಿಕೆಟ್ ಮೌಲ್ಡ್ ಆಪರೇಟರ್ಸ್. ಸೊ ಇದೇ ಥರ ಸೇಮ್ ನೆನ್ನೆ ಹೇಳಿದ್ವಲ್ಲ ಅದೇ ಥರ, ಆದರೆ ಕನ್ಸಿಸ್ಟೆನ್ಸಿ ಮಾತ್ರ ಚೇಂಜ್ ಮಾಡಿದ್ದೀವಿ. ಅಲ್ಲಿ ಮೆಜರ್ ಮಾಡಿದ್ದೀವಿ, ಆ ಕನ್ಸಿಸ್ಟೆನ್ಸಿ ಯೂಸ್ ಮಾಡ್ಕೊಂಡು ಇಲ್ಲಿ ಫರ್ದರ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಏನು ಮಾಡಬೇಕು, ಈ ವಿಕೆಟ್ ಮೌಲ್ಡ್ ಆಪರೇಟರ್ಸ್ಗೆ ಏನು ಮಾಡಬೇಕು, ವಿ ಹ್ಯಾವ್ ಟು ಆ್ಯಡ್ ದ ಸಿಮೆಂಟ್ ಪೇಸ್ಟ್ ವಿಚ್ ವಿ ಹ್ಯಾವ್ ಪ್ರಿಪೇರ್ಡ್. ನಾವೇನು ಸಿಮೆಂಟ್ ಪೇಸ್ಟ್ ಪ್ರಿಪೇರ್ ಮಾಡಿದರೆ ಅದನ್ನು ವಿಕೆಟ್ ಮೌಲ್ಡ್ ಆಪರೇಟರ್ಸ್ಗೆ ಹಾಕಬೇಕು. ಯಾವ ಥರ ಹಾಕಬೇಕು ಅಂತಂದರೆ, ಯೂಸ್ ದ ಟ್ರಾವೆಲ್ ಆ್ಯಂಡ್ ಫಿಲ್ ಇಟ್ ಬೈ ಲೇಯರ್, ಒಂದೇ ಸತಿ ಹಾಕೋದಲ್ಲ, ಲೇಯರ್ ಬೈ ಲೇಯರ್ ಹಾಕಬೇಕು. ಅದನ್ನು ಏನು ಮಾಡಬೇಕು, ಈ ಥರ ನೆನ್ನೆ ಹೇಳಿದ್ದೀನಿ, ನಾನ್ ಪೋರಸ್ ಪ್ಲೇಟ್ ಮೇಲೆ ಇಟ್ಕೊಂಡು ಈ ಥರ ಅದನ್ನು ಅಲ್ಲಾಡಿಸ್ಬೇಕು ವಿಕೆಟ್ ಮೌಲ್ಡನ್ನು. ಆ ಥರ ಅಲ್ಲಾಡಿಸಾಗ ಏನಾಗ್ತದೆ ಅಂದರೆ, ಅದು ಲೇಯರ್ ವಾಯ್ಡ್ಸ್ ಮಧ್ಯದಲ್ಲಿ ಏನು ಎಂಟ್ರಾಪ್ ಆಗಿದ್ರೆ ಅದು ಹೊರಗಡೆಗೆ ಎಸ್ಕೇಪ್ ಆಗ್ತದೆ. ಸೊ ಅಂದರೆ ಕಂಪ್ಲೀಟ್ ನೀವು ಸಾಲಿಡ್ ಇರಬೇಕು, ಅದು ಒಳಗಡೆ ಪೋರ್ಸ್ ಇರಬಾರ್ದು. ಸೊ ಇದು ಪ್ರೊಸೀಜರ್. ನೆಕ್ಸ್ಟ್ ಏನು ಮಾಡಬೇಕು ಈಗ, ಸೊ ಯು ಫಿಕ್ಸ್ ದ ನೀಡಲ್. ಸೊ ದಿಸ್ ಆಲ್ಸೋ ಇಂಪಾರ್ಟೆಂಟ್, ಯು ಜಸ್ಟ್ ಅಬ್ಸರ್ವ್ ದ ನೀಡಲ್, ಯು ಹ್ಯಾವ್ ಟು ಫಿಕ್ಸ್ ದೀಸ್ ಟೈಪ್ ಆಫ್ ನೀಡಲ್. ಸೊ ದೀಸ್ ಲೆಂತ್ ವಿಲ್ ಬಿ 50 mm and which is having a diameter, very minute diameter of 1 mm diameter ಇದ್ರದ್ದು. ಇದು ನಾವೇನು ಮಾಡ್ತೀವಿ, ರಾಡಿಗೆ ಫಿಕ್ಸ್ ಮಾಡೋ ಥರ ಅರೇಂಜ್ಮೆಂಟ್ ಇರ್ತದೆ. ಎಸ್ಟರ್ಡೇ ಇದನ್ನು ಅಷ್ಟೇ ಇಲ್ಲಿ ತೋರಿಸಿದ್ದೀನಿ ನಾನು. ಇದು ಒಂಥರ ನಟ್ಟು, ಥ್ರೆಡೆಡ್ ನಟ್ ಇರ್ತದೆ ಅದು. ಸೊ ಅದನ್ನು ಟೈಟ್ ಮಾಡಿದ್ರೆ ನಿಮಗೆ ಈ ನೀಡಲ್ ಬದಲು, ಇದು ಪ್ಲಂಜ್ ಅಂತ ಕರಿತೀವಿ, ಇದನ್ನು ನೀಡಲ್ ಅಂತ ಕರಿತೀವಿ. ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟಿಗೆ ಈ ಥರ ನೀಡಲ್ ಯೂಸ್ ಮಾಡಬೇಕು. ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟು ಮತ್ತು ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಬಂದಾಗ ಈ ಎಂಡು ಕೆಳಗಡೆ ಬರುತ್ತೆ. ಇದೇನು ಪ್ಲಂಜ್ ಕಾಣ್ತಾ ಇದೆ ನಿಮಗೆ, ಇದು ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಆಫ್ ಸಿಮೆಂಟಿಗೆ ಈ ಥರ ಯೂಸ್ ಮಾಡಬೇಕು. ಸೊ ಯು ಹ್ಯಾವ್ ಟು ಮೆಮರೈಸ್ ದಿಸ್ ಫಾರ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್, ಆ್ಯಂಡ್ ದಿಸ್ ಇಸ್ ಫಾರ್ ಟು ಮೆಜರ್ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಆಫ್ ಸಿಮೆಂಟ್, ಆ್ಯಂಡ್ ದಿಸ್ ಎಂಡ್ ಈಸ್ ಫಾರ್ ಟು ಫೈಂಡ್ ಔಟ್ ದ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. ಸೊ ಈ ನೀಡಲ್ ಈಗ ಫೈನಲ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಬೇಕಂದರೆ ಈ ಥರ ನೀಡಲ್ನ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ, ಈ ನಾಬ್ ಯೂಸ್ ಮಾಡಿ ಟೈಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಹಿಯರ್ ದೇರ್ ಇಸ್ ಎ ಪಿನ್. ನಾನು ಹೇಳಿದೆ, ನಾನು ಇಲ್ಲೊಂದು ಪಿನ್ ಇರ್ತದೆ ಅಂತ ಹೇಳಿದ್ದೀನಿ, ಈ ಕೌಂಟರ್ ವೆಯ್ಟ್ ಇರುತ್ತೆ ಮೇಲ್ಗಡೆ. ಸೊ ಇದಕ್ಕೇನು ಮಾಡ್ತೀರಿ, ಫಸ್ಟ್ ಒನ್ ಈಗ ಯು ಸ್ಟಾರ್ಟ್ ದ ಸ್ಟಾಪ್ ವಾಚ್ ಇರ್ತದೆ, ಅಥವಾ ನಿಮ್ಮ ಮೊಬೈಲಲ್ಲಿ ಸ್ಟಾಪ್ ವಾಚ್ ಇರ್ತದೆ, ಅದನ್ನು ಆನ್ ಮಾಡ್ಬೋದು. ಅಥವಾ ಎಕ್ಸಾಕ್ಟ್ ಬೇಕಂದರೆ ಮೊಬೈಲ್ ಯೂಸ್ ಮಾಡಿ, ಇಲ್ಲಾಂದರೆ ಲ್ಯಾಬೊರೇಟರೀಸಲ್ಲಿದ್ದಾಗ ಸ್ಟಾಪ್ ವಾಚ್ ಇರ್ತದೆ. ಯು ಸ್ವಿಚ್ ಆನ್ ದ ಸ್ಟಾಪ್ ವಾಚ್, ಸೊ ಇಟ್ ಸ್ಟಾರ್ಟ್ಸ್ ಕೌಂಟಿಂಗ್. ಸೊ ಇದು ರೊಟೇಟ್ ಆಗಿ ಬರ್ತಾ ಇರ್ತದೆ, ಅದು ಅಂದರೆ ಟೈಮನ್ನು ಅದು ಕೌಂಟ್ ಮಾಡ್ತಾ ಇರ್ತದೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ದೆನ್ ವಿಲ್ ಗೋಯಿಂಗ್ ಟು ನೆಕ್ಸ್ಟ್ ಯು ರಿಲೀಸ್ ದ ನೀಡಲ್. ಅದನ್ನು ನೀಡಲ್ ಏನಿತ್ತು ನಾವು ಫಿಕ್ಸ್ ಮಾಡಿದ್ವಿ, ರಾಡಿಗೆ ಏನು ಫಿಕ್ಸ್ ಮಾಡಿದ್ದೀವಿ, ಆ ನೀಡಲ್ನ ಏನು ಮಾಡಬೇಕು, ಸೊ ಈ ನೀಡಲನ್ನು ಈ ಥರ ನೀಡಲ್ಲು ಯು ರಿಲೀಸ್ ದಿಸ್ ಪಿನ್. ಇಲ್ಲೇನು ಪಿನ್ ಇದೆಯಲ್ಲ ಇದನ್ನು ರಿಲೀಸ್ ಮಾಡಬೇಕು, ತೆಗಿಬೇಕು. ಇದು ಏನು ಮಾಡುತ್ತೆ, ಕೌಂಟರ್ ವೆಯ್ಟಿಗೆ, ಆ ವೆಯ್ಟಿಗೂ ಏನು ಮಾಡ್ತದೆ, ಅದು ಸೆಲ್ಫ್ ವೆಯ್ಟಿಗೂ ಅದು ಕೆಳಗಡೆಗೆ ಮೂವ್ ಆಗ್ತದೆ, ಸ್ಲೈಡ್ ಆಗ್ತದೆ. ಸ್ಲೈಡ್ ಆದಾಗ ಏನಾಯಿತು, ನೀಡಲ್ಲು ಕೆಳಗಡೆ ತನಕ ಪೆನೆಟ್ರೇಟ್ ಆಗ್ಬೋದು. ಸೊ ಇದನ್ನ ಏನು ಮಾಡಿದ್ವಿ, ಕೆಳಗಡೆ ತನಕ ಪೆನೆಟ್ರೇಟ್ ಅಂದರೆ ಇಟ್ ಪೆನೆಟ್ರೇಟ್ ಟು 40 mm, 0 ಫ್ರಮ್ ದ ಬಾಟಮ್. ಸೊ ಅಲ್ಲಿ ಏನಾಯಿತು, ನಾವು ಇಲ್ಲಿ ಡೆಫಿನೇಷನ್ ಹೇಳ್ಬೇಕಾದ್ರೂ ಅದೇ ಹೇಳ್ತೀವಿ. ಮತ್ತೆ ಎಲ್ಲಿ ತನಕ ಕೌಂಟ್ ಮಾಡಬೇಕಂದ್ರೆ, ದ ಟೈಮ್ ಅಟ್ ವಿಚ್ ದ ನೀಡಲ್ ಕ್ಯಾನ್ ಪೆನೆಟ್ರೇಟ್ ಓನ್ಲಿ ಅಪ್ ಟು 33 to 35 mm ಫ್ರಮ್ ದ ಟಾಪ್. ಅಂದರೆ ಇಲ್ಲೋ ಸೇಮ್ ಡೆಫಿನೇಷನ್. ಈ ನೀಡಲ್ಲು ಯಾವ ಟೈಮ್ಗೆ ಎಲ್ಲಿ ನಿಲ್ಲಿಸ್ಬೇಕಂದ್ರೆ, ನಾನು 33 to 35 mm ಫ್ರಮ್ ದ ಟಾಪ್, ಅಂದರೆ ಇಲ್ಲಿಂದ ಇಲ್ಲಿಗೆ 33 ಅಥವಾ 35 mm ಅಷ್ಟೇ ಹೋಗ್ಬೇಕದು. ಆ ಟೈಮಿಗೆ ಏನು ಮಾಡಬೇಕು, ನಾನು ಅದನ್ನು ಸ್ಟಾಪ್ ವಾಚ್ ಆನ್ ಮಾಡಿರ್ತಾರಲ್ಲ ಅದನ್ನು ಆಫ್ ಮಾಡಬೇಕು. ಅಂದರೆ ಇಲ್ಲಿ ಡ್ಯೂರೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಡ್ಯೂರೇಷನ್ ಏನು ಅಂದರೆ, ಆ ನೀಡಲ್ಲು ಫಸ್ಟ್ ಸತಿ ಬಿಟ್ಟಾಗ ಸೀದಾ ಹೋಗ್ಬಿಡುತ್ತೆ ಒಳಗಡೆಗೆ. ನೀವು ಮತ್ತೆ ಏನು ಮಾಡಬೇಕು, ಒಂದು 2 ನಿಮಿಷ ಅಥವಾ 3 ನಿಮಿಷ ಅಥವಾ ಇನ್ಕ್ರಿಮೆಂಟ್ ಇರ್ಬೋದು, ಇಟ್ ಮೇ ಬಿ 5 minutes.
5 ಮಿನಿಟ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಇದನ್ನೇನು ಮಾಡಬೇಕು, ನೀಡಲ್ನ ಮತ್ತೆ ಮೇಲೆ ಹಾಕಬೇಕು, ಪಿನ್ ಹಾಕಬೇಕು. ಒಂದು 5 ನಿಮಿಷ ಆದಮೇಲೆ ಸ್ಟಾಪ್ ವಾಚಲ್ಲಿ ನೋಡ್ತಾ ಇರ್ತೀರಿ, 5 ನಿಮಿಷ ಆದಮೇಲೆ ಮತ್ತೆ ರಿಲೀಸ್ ಮಾಡಬೇಕು. ಮತ್ತೆ ಏನು ಮಾಡ್ತದೆ, ಅದು ಲಿಕ್ವಿಡ್ ಸ್ಟೇಟಲ್ಲಿ ಐತೆ ಅಂದರೆ ಮತ್ತೆ ಕೆಳಗಡೆ ಹೋಗ್ತದೆ. ಸೊ ಈ ಥರ 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್, 20, 25, 30. ಸೊ ಏನಾಯ್ತು, ಈಗ 5 ಮಿನಿಟ್ಸ್ ಇನ್ಕ್ರಿಮೆಂಟಲ್ಲಿ ನೀವೇನು ಮಾಡ್ತೀರಿ, ನೀಡಲ್ನ ಡ್ರಾಪ್ ಮಾಡ್ತಾಯಿದ್ರಿ. ಯಾವುದೋ ಒಂದು ಟೈಮಲ್ಲಿ ಏನಾಗ್ತದೆ ಅಂತಂದರೆ, ನೀವು ಎಕ್ಸಾಕ್ಟ್ ಬೇಕಂದರೆ ಯು ಹ್ಯಾವ್ ಟು ರಿಲೀಸ್ ದ ಪಿನ್ ಫಾರ್ ಎವರಿ 2 ಮಿನಿಟ್ಸ್ ಆರ್ 1 ಮಿನಿಟ್ಸ್. ನೀವು ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಯು ಟೇಕ್ ಇನ್ಕ್ರಿಮೆಂಟ್ ಆಫ್ 1 ಮಿನಿಟ್, 1 ಮಿನಿಟಿನ ಇನ್ಕ್ರಿಮೆಂಟ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ತುಂಬ ಇದಾಗ್ತದೆ, ಏನು ತುಂಬ ರೀಡಿಂಗ್ಸ್ ತಗೋಬೇಕಾಗ್ತದೆ, ತುಂಬ ಬೇಸರ ಆಗ್ತದೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಒಂದು 3 ನಿಮಿಷ 5 ನಿಮಿಷ ಇನ್ಕ್ರಿಮೆಂಟ್ ಇಟ್ಟರೆ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಸೊ ನೀವು ಎಕ್ಸಾಕ್ಟ್ ಬೇಕಂದರೆ ಟೇಕ್ ಎನ್ ಇನ್ಕ್ರಿಮೆಂಟ್ ಆಫ್ 1 ಮಿನಿಟ್. ಫಸ್ಟ್ 1 ಮಿನಿಟಿಗೆ ಚೆಕ್ ಮಾಡಬೇಕು, ನೆಕ್ಸ್ಟ್ 2nd ಮಿನಿಟ್, 3rd, 4th, 5th ಆ್ಯಂಡ್ ರಿಪೀಟೇಟಿವ್. ಸೊ ಇಲ್ಲೂ ಅಷ್ಟೇ, ಈ ನೀಡಲ್ನ ಏನು ಮಾಡ್ತೀವಿ, ಈಗ ಸಸ್ಪೆಂಡ್ ಮಾಡ್ತೀವಿ. ಯಾವುದೋ ಒಂದು 28 ಮಿನಿಟ್ಸು ಅಥವಾ 29 ಮಿನಿಟ್ಸು ಅಥವಾ 30 ಮಿನಿಟ್ಸು, ಎಷ್ಟು ಗೊತ್ತಿಲ್ಲ ನನಗೆ. ಸೊ ಅಲ್ಲಿಗೆ ಏನಾಯಿತು, ಈ ನೀಡಲ್ ಪೆನೆಟ್ರೇಟ್ ಆಗೋದು ಬರೀ 33 to 35 mm ಅಷ್ಟೇ ಆಗಿರ್ತದೆ. ಸೊ ಆ ಡ್ಯೂರೇಷನ್ನ ನಾನು ನೋಟ್ ಮಾಡ್ಕೋಬೇಕು, ಸ್ಟಾಪ್ ವಾಚಲ್ಲಿ ಸ್ಟಾಪ್ ಮಾಡಬೇಕು. ಸೊ ಅವಾಗ ಏನಾಯಿತು, ಯು ವಿಲ್ ಗೋಯಿಂಗ್ ಟು ಗೆಟ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ವೇರೀಸ್ with the different brands and different grades. It depends on the grades of cement as well as brands of cement. These about initial setting time of cement. I hope you people understood this. ಇದು ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಆಯಿತು. ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಬಂದಾಗ ಪ್ರೊಸೀಜರ್ ಸೇಮ್, ಬಟ್ ಈ ನೀಡಲ್ನ ಏನು ಮಾಡಬೇಕು, ಹ್ಯಾವ್ ಟು ಚೇಂಜ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆಲ್ಸೋ there are 3 types of plunge and needles. So these is defined as plunge, and these are needle, and these also needle but with a different end. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಡಿಫ್ರೆಂಟ್ ಎಂಡ್ ಹಾಕಿದ್ದೀವಿ, ಅಂದರೆ ಡಿಫ್ರೆಂಟ್ ಈ ಪಾಯಿಂಟ್ ನೀಡಲ್ ಬದಲು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಯು ಕ್ಯಾನ್ ಅಬ್ಸರ್ವ್ ಇಯರ್. ಸೊ ಇಟ್ ಹ್ಯಾಸ್ ಅ ಪ್ರೊಜೆಕ್ಷನ್ ಆಫ್ 0.5 mm ಆ್ಯಂಡ್ ಇಟ್ ಹ್ಯಾಸ್ ಎ ವಿಡ್ತ್ ಆಫ್ 5 mm. ಇದರ ವಿಡ್ತು 5 mm ಇರ್ತದೆ, ಇದ್ರದ್ದು ಪ್ರೊಜೆಕ್ಷನು 0.5 mm ಇರ್ತದೆ. ಇದು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ, ಇನ್ ಕೇಸ್ ಆಫ್ ಫೈನಲ್ ಸೆಟ್ಟಿಂಗ್ ಟೈಮ್ ಪ್ರೊಸೀಜರ್ is same. So I will explain once again. In case of final setting time of cement, you take 500 grams of cement which is sieved from 90 micron on your sieve, and then you mix with a 0.85 p, that nothing but 85% of standard consistency, which is measured from standard consistency of cement. And then you prepare a standard paste. You fill the paste into the mold layer by layer. You shake the mold until the air bubbles escape from the surface. ಅದನ್ನೇನು ಮಾಡಬೇಕು, ಈ ಥರ ಶೇಕ್ ಮಾಡಬೇಕು. ತುಂಬ ಜಾಸ್ತಿ ಶೇಕ್ ಮಾಡಬಾರ್ದು, ಯಾಕೆಂದರೆ ವಾಟರ್ ಮೇಲೆ ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಇರ್ತದೆ. ಎಷ್ಟು ಬೇಕು ಅಷ್ಟು ಮಾತ್ರ ಶೇಕ್ ಮಾಡಬೇಕು. ಏರ್ ಬಬಲ್ಸ್ ಬಂದ ತಕ್ಷಣ ಬಿಟ್ಬಿಡ್ಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಸರ್ಫೇಸನ್ನು ನೀಟ್ ಮಾಡಬೇಕು. ಬೈ ಯೂಸಿಂಗ್ ಟ್ರಾವೆಲ್ ಯು ಕ್ಲೀನ್ ದ ಸರ್ಫೇಸ್ ಆ್ಯಂಡ್ ಯು ಲೆವೆಲ್ ದ ಸರ್ಫೇಸ್ of the mold, and then you replace the needle by a plunge, or you replace the needle by another needle of specified for final setting time of cement, what I have shown in the figure. The projection is of 0.5 mm and width of 5 mm. So you replace the needle, and again you have to repeat the procedure. What we have to do, you release the pin, and you have to start the stopwatch. Start ಮಾಡಿದರೆ ಮೊಬೈಲ್ ಇರ್ಬೋದು ಅಥವಾ ಸ್ಟಾಪ್ ವಾಚ್ ಇರ್ಬೋದು. ಸೊ ಇಟ್ ಕೌಂಟ್ಸ್ ದ ಟೈಮ್, ಆ್ಯಂಡ್ ದೆನ್ ಯು ರಿಲೀಸ್ ಅ ಪಿನ್. when you release the pin, if the surface is completely rest the pin and it could give a small impression of 0.5 mm, then we will going to say this is a final setting time of cement. So ಇಲ್ಲಿ ಒಂದೇ ಸಿಮೆಂಟ್ ಪೇಸ್ಟಲ್ಲಿ ಎರಡನ್ನೂ ಮಾಡ್ಬೋದು ನಾವು. ವಿ ಕ್ಯಾನ್ ಟೆಸ್ಟ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಆ್ಯಂಡ್ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. ಎರಡಿಗೂ ಸಪ್ರೇಟ್ ಮಾಡೋದು ಇರಬೇಕಾಗಿಲ್ಲ, ಯಾಕೆಂದರೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಸಿಮೆಂಟ್ ಮಾಡಿರ್ತೀರಿ, ಅದೇ ಡ್ಯೂರೇಷನ್ ಸ್ಟಾರ್ಟ್ ಆಗಿರ್ತದೆ. ಅದೇ ಡ್ಯೂರೇಷನ್ನ ಕಂಟಿನ್ಯೂ ಮಾಡ್ಕೊಂಡು ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ತನಕ ಹೋದರೆ ಅದು ಇನ್ಕ್ರಿಮೆಂಟ್ ಯಾವ ಥರ ಇರಬೇಕು ಇಲ್ಲಿ ಅಂದರೆ ಫಾರ್ ಹಾಫ್ ಆನ್ ಅವರ್ ಇರಬೇಕು. 30 minutes, 1 hour, 1:30, ಆಮೇಲೆ 2 hours, 2:30, 3 hours, 3:30, 4 hours ಅಂದರೆ 30 minutes ಇನ್ಕ್ರಿಮೆಂಟಿಗೆ. ಯಾಕೆಂದರೆ 10 hours ನಮ್ಮದು ಮ್ಯಾಕ್ಸಿಮಮ್ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಇರೋದ್ರಿಂದ
ನಾವು ಮಿನಿಟ್ ಲೆಕ್ಕದಲ್ಲಿ ಅಥವಾ 5 ನಿಮಿಷದಲ್ಲಿ ತಗೊಳಕ್ಕಾಗಲ್ಲ. ಇಟ್ ಈಸ್ ಮೋರ್ ಕಾಂಪ್ಲಿಕೇಟೆಡ್. ಸೊ ನೀವೇನು ಮಾಡಬೇಕು, ಈಗ ಈಸಿ ಅಂತಂದರೆ ಯು ಟೇಕ್ ದ ರೀಡಿಂಗ್ಸ್ ಬೈ ಹ್ಯಾವಿಂಗ್ 30 ಮಿನಿಟ್ಸ್ ಇನ್ಕ್ರಿಮೆಂಟ್. 30 ನಿಮಿಷ ಆದಮೇಲೆ 1 ಗಂಟೆ 1.5 ಗಂಟೆ ಈ ಥರ ಇನ್ಕ್ರಿಮೆಂಟ್ ಹೋಗಿ. ಬಟ್ ಲಾಸ್ಟಿಗೆ ಏನಾಗಿರ್ತದೆ ಅಂತಂದರೆ ಡ್ಯೂರೇಷನ್ ಸ್ಟಾರ್ಟ್ ಆಗಿದ್ದರಿಂದ ಹಿಡಿದುಕೊಂಡು ಕೊನೆಗೆ ಆ ನೀಡಲ್ಲು ಇಟ್ could not penetrate completely. It is going to give a small impression of 0.5 mm on the surface. ಯಾವಾಗ 0.5 mm ಇಂಪ್ರೆಷನ್ ಮಾತ್ರ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೀಡಲ್ದಲ್ಲಿ ಅಂದರೆ ಯಾವಾಗ ಗಟ್ಟಿ ಆಗ್ತಾ ಬರ್ತದಲ್ಲ, ಒಂದು ಫೈನಲ್ ಆಗಿ ಬಂದುಬಿಟ್ಟಿರ್ತದೆ ಅದು ಗಟ್ಟಿ. ಅದಕ್ಕಿಂತ ಅಂದರೆ ದ ಪ್ಲಾಸ್ಟಿಸಿಟಿ ಆಫ್ ಕಾಂಕ್ರೀಟ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಲಾಸ್ಟ್. ಪ್ಲಾಸ್ಟಿಸಿಟಿ ಇಲ್ಲಿ ಇನಿಷಿಯಲ್ ಸೆಟ್ಟಿಂಗ್ ಟೈಮಲ್ಲಿ ಏನು ಹೇಳ್ತೀವಿ ಅಂದರೆ ಪ್ಲಾಸ್ಟಿಸಿಟಿನ ಸ್ಟಾರ್ಟ್ ಆಗಿರುತ್ತೆ ಪ್ಲಾಸ್ಟಿಸಿಟಿ ತಗೊಳ್ಳೋಕ್ಕೆ. ಇಲ್ಲಿ ಕಂಪ್ಲೀಟ್ಲಿ ಪ್ಲಾಸ್ಟಿಸಿಟಿ ಇಸ್ ಕಂಪ್ಲೀಟ್ಲಿ ಓವರ್. ಅದನ್ನು ನಾವೇನಂತ ಕರಿತೀವಿ, ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಅಂತೇಳಿ ಕರಿತೀವಿ. ಸೊ ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ದೆನ್ ಇಟ್ಸ್ ಫೈನ್. ಸೊ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಆ್ಯಂಡ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. So this is the end of the second session. So in the next session I would like to explain about how to conduct, how to calculate, how to determine the compressive strength of cement. I hope you people understood about initial setting time of cement and final setting time of cement and significance of these tests, why we have to conduct, and importance of standard consistency of cement, what I have explained yesterday. That means the consistency which you have measured from standard consistency, that will be used in initial setting time and final setting time of cement.